ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಮಾವಿನಕಾಯಿ ತೆಗಿತಾ ಇದ್ದೀವಿ ನೋಡಿ. ಉಪ್ಪಿನಕಾಯಿಗೆ ಉಪ್ಪೆಲ್ಲ ಹಾಕಿಡ್ಲಿಕ್ಕೆ ಮಾವಿನಕಾಯಿ ತೆಗಿತಾ ಇದ್ದೀವಿ. ಇದು ಅಕ್ಕನ ಮನೆಯಲ್ಲಿ ತೆಗೆದಿದ್ದು. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಮ್ದೀಗ ಒಂದು ಚೀಲ ಮಾವಿನಕಾಯಿ ಬಂತು ನೋಡಿ. ಇಳಿಸ್ಕೊಳ್ತಾ ಇದ್ದೀವಿ. ನಮಗೆ ಹೀಗೆ ಸಹ ತೆಗಿಬೋದು, ಇಲ್ಲ ಕೊಂಬೆ ಕಟ್ ಮಾಡಿ ಸಹ ತೆಗಿಬೋದು. ಕೊಂಬೆ ಕಟ್ ಮಾಡಿ ಕೆಳಗೆ ಹಾಕಿದರೆ ಮಾವಿನಕಾಯಿಗೆ ಗಾಯ ಆಗ್ತದಲ್ವ, ಮತ್ತು ಅದು ತುಂಬ ದಿವಸ ಯೂಸ್ ಮಾಡಲಿಕ್ಕೆಲ್ಲ ಅಷ್ಟು ಆಗಲ್ಲ. ಅದಕ್ಕಿಂತ ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ. ಇದು ನನ್ನ ಅಕ್ಕನ ಮಗ ನಂದನ್ ಶರ್ಮಾ ಅಂತ. ಪಾಪ ಅವನು ಎತ್ಕೊಂಬಂದ, ಆದರೆ ಅಮ್ಮನಿಗೆ ಮಾತ್ರ ಚೀಲ ಎತ್ತಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಒಂದು ಸೈಡ್ ಮಾವಿನಕಾಯಿ ತೆಗಿತಾ ಇದ್ದಾರೆ, ಇನ್ನೊಂದು ಸೈಡ್ ಮಾವಿನಕಾಯಿನ ಕ್ಲೀನ್ ಮಾಡಿ ಉಪ್ಪಿಗೆ ಹಾಕಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಅದರ ದಂಟು ಎಲೆ ಎಲ್ಲ ತೆಗೆದು ಚೆನ್ನಾಗಿ ಒರೆಸಿ ನೆಕ್ಸ್ಟ್ ಉಪ್ಪಿಗೆ ಹಾಕಿ ಇಡೋದು. ಈಗ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಉಪ್ಪಿಗೆ ಹಾಕಿಡುವ ನೋಡಿ.
ಒಂದು ಪಾತ್ರೆ ಅಥವಾ ಬಕೆಟ್ ಅಥವಾ ಡ್ರಮ್ ಇರ್ತದಲ್ಲ, ಡ್ರಮ್ಮಿಗೆ ಹಾಕಿ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿದರೆ ಆಯಿತು. ಅಂದರೆ ನಾವು 300 ಮಾವಿನಕಾಯಿಗೆ ನಾವು 1 kg ಉಪ್ಪು ಹಾಕ್ತಾಯಿದ್ದೋ. ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.